ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರಶ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 12ರಿಂದ 13 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ಅಂಬ್ರೆಲಾ ಫ್ರಾಕನ್ನು ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಕಟಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ಟಿಚಿಂಗ್ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ನಾವು ಲೈನಿಂಗ್ ಬಟ್ಟೆಯ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಣ. ಮತ್ತು ಈ ಅಂಬ್ರೆಲಾ ಫ್ರಾಕನ್ನು ಸ್ಟಿಚ್ ಮಾಡೋದಕ್ಕೆ ನಾನು 3.5 ಮೀಟ್ರ್ ಲೈನಿಂಗ್ ಬಟ್ಟೆ ತೊಗೊಂಡಿನಿ, ಅಂದರೆ ಅಸ್ತರ್ ಬಟ್ಟೆ ತೊಗೊಂಡಿನಿ. ಅದ್ರ ಜೊತೆಗೆ 3 ಮೀಟ್ರ್ ಮೇನ್ ಫ್ಯಾಬ್ರಿಕ್ ತೊಗೊಂಡಿನಿ. ಅಸ್ತರ್ನೇ ಕಡಿಮೆ ಜಾಸ್ತಿ ಐತಿ, ಮೇನ್ ಫ್ಯಾಬ್ರಿಕ್ಕೇ ಕಡಿಮೆ ಐತಿ. ಯಾಕಂತಂದ್ರೆ ಮೇನ್ ಫ್ಯಾಬ್ರಿಕ್ನ ಉದ್ದ ಪನ್ನ ಅಂತೀವಲ್ಲ ಅದು ಜಾಸ್ತಿ ಐತಿ, ಮತ್ತು ಅಸ್ತರ್ನ ಪನ್ನ ಕಡಿಮೆ ಇರ್ತೈತಿ ಯಾವಾಗಲೂ. ಅದಕ್ಕೋಸ್ಕರ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿನಿ ಲೈನಿಂಗ್ ಬಟ್ಟೆ. ಮತ್ತು ಈ ಅಂಬ್ರೆಲಾ ಫ್ರಾಕ್ನ ಉದ್ದವನ್ನು ನಾವು ರೆಡಿ ಮಾಡಬೇಕಾಗಿರೋದು 44 ಇಂಚು. ಟೋಟಲಿ ಲೆಂತನ್ನು ನಾವು ರೆಡಿ ಮಾಡಬೇಕಾಗಿರೋದು 44 ಇಂಚು. ಅದರಲ್ಲಿ 2 ಪಾರ್ಟ್ಸ್ ಬರ್ತಾವೆ, ಟಾಪ್ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟ್. ಟಾಪ್ ಪಾರ್ಟನ್ನು ನಾವು 13 ಇಂಚು ರೆಡಿ ಮಾಡಬೇಕು ಮತ್ತು ಸ್ಕರ್ಟ್ ಪಾರ್ಟ 31 ಇಂಚು ರೆಡಿ ಆಗಬೇಕು. ಇವೆರಡೂ ಸೇರಿಸಿ ಟೋಟಲಿ 44 ಇಂಚು ನಮ್ಮ ಅಂಬ್ರೆಲಾ ಫ್ರಾಕ್ ರೆಡಿ ಆಗಬೇಕು. ಈ ರೀತಿಯಾಗಿ 12ರಿಂದ 13 ವರ್ಷ ಅಥವಾ 14 ವರ್ಷದವರೆಗೂ ಈ ಮೆಜರ್ಮೆಂಟ್ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು. ನೋಡ್ರಿ, ಈಗ ನಾನು 1/2 ಮೀಟ್ರ್ ಲೈನಿಂಗ್ ಬಟ್ಟೆಯನ್ನು ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಯಾಕಂದ್ರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡಾಕ್ತೀನಿ. ಅದಕ್ಕೋಸ್ಕರ ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನನ್ನ ಕಡೆಗೆ ಫೋಲ್ಡೆಡ್ ಸೈಡ್ ಐತಿ, ಕ್ಯಾಮ್ರಾ ಕಡೆಗೆ ಓಪನ್ ಸೈಡ್ ಐತಿ. ಈಗ ಫೋಲ್ಡೆಡ್ ಸೈಡ್ ಮೇಲಿಂದ 14 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳಾಕ್ತೀನಿ. ಯಾಕಂದರೆ ಟಾಪ್ ಪಾರ್ಟನ್ನು ನಾವು 13 ಇಂಚ್ಗೆ ರೆಡಿ ಮಾಡಬೇಕು, 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ 2 ಇಂಚು ಕೊರಳಿನ ಅಗಲ, 3 ಇಂಚು ಶೋಲ್ಡರ್ನ ಅಗಲ, ಈ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ನ ಉದ್ದವನ್ನು ಈ ರೀತಿ ಬಾಕ್ಸ್ ಮಾಡ್ಕೊಂಡಿನಿ. ಮತ್ತು 1.5 ಇಂಚ್ಗೆ ಆರ್ಮೋಲ್ನ ರೌಂಡ್ ಶೇಪ್ ತಗೊಳ್ಳೋಣ. ಇದಾದಮೇಲೆ ಚೆಸ್ಟ್ ಸೈಜು 30 ಇಂಚು, ಅದರ 4ನೇ ಭಾಗ 7.5 ಇಂಚ್ಗೆ ಈ ರೀತಿ ಫೋಲ್ಡೆಡ್ ಸೈಡ್ ಕಡೆಯಿಂದ ಮಾರ್ಕ್ ಮಾಡ್ಕೋತೀನಿ. ಮತ್ತು ಕೆಳಗಡೆಗೆ ಸೊಂಟದ ಅಳತೆ 26 ಇಂಚು, ಅದರ 4ನೇ ಭಾಗ 6.5 ಇಂಚು ಮತ್ತು 1 ಇಂಚು ಟಕ್ಸ್ಗಾಗಿ ಉಳಿದದ್ದನ್ನು ನಾವು ಮಾರ್ಜಿನ್ ಆಗಿ ಯೂಸ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಮಾರ್ಜಿನಲ್ಲಿ 1.5ಇಂದ 2-3 ಇಂಚ್ ತನಕ ತೊಗೋಬೋದು, ಬಟ್ ಜಾಸ್ತಿ ತೊಗೊಂಡ್ರೆ ಅಷ್ಟು ಕಂಫರ್ಟ್ ಆಗಿರಲ್ಲ. ಮ್ಯಾಕ್ಸಿಮಮ್ 2 ಇಂಚ್ ತೊಗೊಂಡ್ರೆ ಸಾಕು. ಈಗ ಫ್ರಂಟ್ ಪಾರ್ಟ್ನ ನೆಕ್ಕಾಗಿ ನಾನು 5 ಇಂಚ್ಗೆ ನೆಕ್ ಪಾಯಿಂಟಿಂದ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಮಾಡ್ಕೊಳಾಕ್ತೀನಿ. ಇದು ಫ್ರಂಟ್ ಪಾರ್ಟ್ಗಾಗಿ ನೆಕ್ನ ಉದ್ದ, ಕೊರಳಿನ ಉದ್ದ. ಮತ್ತು ಈ ರೀತಿಯಾಗಿ ರೌಂಡ್ ಶೇಪ್ ತೊಗೊಂಡಿನಿ. ನೀವು ಯಾವುದಾದ್ರೂ ಶೇಪ್ ತೊಗೋಬೋದು. ನಾನು ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಸೈಡಲ್ಲೂ ಕೂಡ ರೌಂಡ್ ಶೇಪೇ ತೊಗೊಳಾಕ್ತೀನಿ. ಮತ್ತು ನೆಕ್ ಪಾಯಿಂಟಿಂದ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನಾನು 7 ಇಂಚ್ಗೆ ಮಾರ್ಕ್ ಮಾಡ್ಕೊಳಾಕ್ತೀನಿ. ಈ ರೀತಿ ಬಾಕ್ಸ್ ಮಾಡಿಕೊಂಡು ಕೆಳಗಡೆಗೆ ಸ್ವಲ್ಪ ವಿಡ್ತ್ ಜಾಸ್ತಿ ತೊಗೊಳ್ರಿ. ಕೊರಳಿನ ಅಗಲ ಮೇಲಷ್ಟೇ ಇರಲಿ, ಕೆಳಗಡೆ ಮಾತ್ರ ಸ್ವಲ್ಪ ವಿಡ್ತ್ ಜಾಸ್ತಿ ತೊಗೋಬೋದು. ಈಗ ನಾನು ಕಟ್ ಮಾಡ್ಕೊಳಾಕ್ತೀನಿ. ಮೊದಲಿಗೆ ಫ್ರಂಟ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗಾಗಿ 5 ಇಂಚು ಕೊರಳಿನ ಉದ್ದ ಮಾಡ್ಕೊಂಡಿದ್ವಿ ಶೇಪ, ಅದನ್ನು ಕಟ್ ಮಾಡ್ಕೊಂಡಿನಿ. ಆರ್ಮೋಲನ್ನು ಕಟ್ ಮಾಡ್ಕೊಂಡಿನಿ. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಮೇಲಿನ ಭಾಗವನ್ನು ನಾನು ಬ್ಯಾಕ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೋತೀನಿ ಮತ್ತು ಕೆಳಗೆ ಒಳಗೆ ಏನು ಸೇರಿಸಿದ್ವಲ್ಲ ಅದನ್ನು ಫ್ರಂಟ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೋತೀನಿ. ಈಗ ಫ್ರಂಟ್ ಪಾರ್ಟ್ನ ಆರ್ಮೋಲನ್ನು ನಾವು 1 ಇಂಚ್ಗೆ ರೌಂಡ್ ಶೇಪ್ ತೊಗೋಬೇಕು. 1.5 ಇಂಚ್ಗೆ ರೌಂಡ್ ಶೇಪ್ ತೊಗೊಂಡಿದ್ವಿ, ಈಗ 1 ಇಂಚ್ಗೆ ರೌಂಡ್ ಶೇಪ್ ತೊಗೋತೀನಿ ಫ್ರಂಟ್ ಪಾರ್ಟನ್ನು. ನೆಕ್ಸ್ಟ್ ಈಗ ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ನಾವು ನೆಕ್ನ ಉದ್ದವನ್ನು ಈ ರೀತಿ 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ತೊಗೊಂಡಿವಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಕಟ್ ಮಾಡ್ಕೊಳಾಕ್ತೀನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಜೋಡಿಸಿ ಕಟ್ ಮಾಡ್ಕೋಬೇಕಾದ್ರೆ ಇದೇ ಪ್ರಾಬ್ಲಮ್. ಫ್ರಂಟ ಬ್ಯಾಕ್ ಯಾವುದು ಕಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಯಾವಾಗಲೂ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ನ ಕೊರಳನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಎರಡನ್ನು ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ಬ್ಯಾಕ್ ಪಾರ್ಟ್ನ ಕೊರಳನ್ನು ಕಟ್ ಮಾಡ್ಕೊರಿ. ಮತ್ತು ಎರಡು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ನಾನು ಸಣ್ಣ ಕಟ್ಸ್ಗಳನ್ನು ಕೊಟ್ಟಿನಿ ಫಿಟ್ಟಿಂಗ್ ಲೈನಿಗೆ, ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗಲಿ ಅಂಥೇಳಿ. ನೆಕ್ಸ್ಟ್ ನಾವೀಗ ಉಳಿದಿರುವಂತಹ ಲೈನಿಂಗ್ ಬಟ್ಟೆಯಲ್ಲಿ ಟೋಟಲಿ 3.5 ಮೀಟ್ರಲ್ಲಿ 1/2 ಮೀಟ್ರನ್ನು ನಾನು ಟಾಪ್ ಪಾರ್ಟ್ಗಾಗಿ ಯೂಸ್ ಮಾಡ್ಕೊಂಡಿನಿ. ಉಳಿದಿರುವಂತಹ 3 ಮೀಟ್ರ್ ಬಟ್ಟೆಯನ್ನು ನಾನು ಈ ರೀತಿ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಈಗ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ.
ಓಪನ್ ಸೈಡಿಂದನೇ ನಾನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋತೀನಿ. ಯಾಕಂತಂದ್ರೆ ಈ ಸ್ಕರ್ಟಲ್ಲಿ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಸಪ್ರೇಟ್ ಪಲ್ಲುಗಳನ್ನು ಯೂಸ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಟಾಪ್ ಪಾರ್ಟಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಬ್ಯಾಕ್ ಪಾರ್ಟನ್ನು ತಗೋರಿ. ಬ್ಯಾಕ್ ಪಾರ್ಟಲ್ಲಿ ನಾನು ಸೈಡಿಗೆ 1 ಇಂಚನ್ನು ಫೋಲ್ಡ್ ಮಾಡ್ಕೋತೀನಿ. ಯಾಕಂತಂದ್ರೆ ನಾವು 1 ಇಂಚ್ ಎಕ್ಸ್ಟ್ರಾ ಸೊಂಟದ ಭಾಗದಲ್ಲಿ ಎಕ್ಸ್ಟ್ರಾ 1 ಇಂಚು ಟಕ್ಸ್ಗಾಗಿ ತೊಗೊಂಡಿದ್ವಲ್ಲ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಯಾಕಂದರೆ ಈ ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಕರ್ಟ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೋತೀವಿ. ಅಲ್ಲಿ ಆ ಟಕ್ಸ್ ಮಾರ್ಜಿನ್ ಲೆಕ್ಕಕ್ಕೆ ಬರೋಂಗಿಲ್ಲ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಎರಡು ಎಲ್ಲಿ ಮ್ಯಾಚ್ ಆಗ್ತಾವೋ ಅಲ್ಲಿಗೆ ನಾವು ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಟಾಪ್ ಪಾರ್ಟ್ನ ಸೊಂಟದ ಭಾಗ ಮತ್ತು ಈಗ ಟ್ರಯಾಂಗಲ್ ಶೇಪಲ್ಲಿ ಏನು ಫೋಲ್ಡ್ ಮಾಡ್ಕೊಂಡಿವಲ್ಲ ಅಲ್ಲಿ ಕಾರ್ನರಿಂದ ಕೆಳಗಡೆಗೆ ತಗೋತಾ ಈ ರೀತಿ ಎಲ್ಲಿ ಎರಡು ಸೈಡ್ಗಳು ಕರೆಕ್ಟಾಗಿ ಮ್ಯಾಚ್ ಆಗ್ತಾವೋ ಅಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಮತ್ತು ಎರಡೂ ಸೈಡಲ್ಲೂ ಕೂಡ ಈ ಪಾಯಿಂಟಿಂದ ಪೂರ್ತಿ ಕಾರ್ನರ್ ಪಾಯಿಂಟಿಂದ ಎರಡೂ ಸೈಡಲ್ಲಿ ಈ ರೀತಿ ಮೆಜರ್ಮೆಂಟ್ ತಗೋರಿ. ಎರಡೂ ಸೇಮ್ ಬರಬೇಕು. ಲೆಂಗ್ತ್ ಎರಡು ಕಡೆನೂ ಕೂಡ ಸೇಮ್ ಬರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಕೂಡ ನಾವು ಸೇಮ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇತ್ತಂದು ಸೇಮ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಸ್ವಲ್ಪ ಕರ್ವ್ ಶೇಪಲ್ಲಿ ತಗೋರಿ ಸೊಂಟದ ಅಳತೆಯನ್ನು. ನೋಡಿರಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈಗ ಸೊಂಟದ ಅಳತೆಯಿಂದ ಕೆಳಗಡೆಗೆ ನಾನು ಫ್ರಾಕ್ನ ಲೆಂಗ್ತನ್ನು ಅಥವಾ ಸ್ಕರ್ಟ್ನ ಲೆಂಗ್ತನ್ನು ಮಾರ್ಕ್ ಮಾಡ್ಕೋಬೇಕು. ಸ್ಕರ್ಟ್ನ ಲೆಂಗ್ತನ್ನು ನಾವು ರೆಡಿ ಮಾಡಬೇಕಾಗಿರೋದು 31 ಇಂಚು. ಬಟ್ ಲೈನಿಂಗ್ ಬಟ್ಟೆ ಮೇಲೆ 2 ರಿಂದ 3 ಇಂಚು ಕಡಿಮೆ ಮಾಡ್ಕೋತೀನಿ. ನಾನು 28 ಅಥವಾ 29 ಇಂಚ್ಗೆ ಸ್ಕರ್ಟ್ ಪಾರ್ಟ್ನ ಲೆಂಗ್ತನ್ನು ಲೈನಿಂಗ್ ಬಟ್ಟೆಯಲ್ಲೇ ಮಾರ್ಕ್ ಮಾಡ್ಕೋತೀನಿ. ಇದು ನಮ್ಮದು ಕಾರ್ನರ್, ಅದು ಸೊಂಟದ ಭಾಗ. ಅದು ಸೊಂಟದ ಭಾಗದಿಂದ ಕೆಳಗಡೆಗೆ ನಾನೀಗ 28 ರಿಂದ 29 ಆದರೂ ತೊಗೋರಿ ಅಥವಾ 29 ಆದರೂ ತೊಗೋಬೋದು. 2-3 ಇಂಚ್ ನೀವು ಕಡಿಮೆ ಮಾಡ್ಕೋಬೋದು ಲೈನಿಂಗ್ ಬಟ್ಟೆ ಮೇಲೆ. ಅದರ ಮೇನ್ ಫ್ಯಾಬ್ರಿಕಲ್ಲಿ ಲೆಂಗ್ತ್ ಎಷ್ಟು ರೆಡಿ ಮಾಡಬೇಕಾಗೈತಿ? 31 ಇಂಚ್ ರೆಡಿ ಮಾಡಬೇಕು. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೋರಿ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ 32 ಇಂಚು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ತಗೋಬೇಕು. ನೋಡಿರಿ ಈ ರೀತಿಯಾಗಿ 29 ಇಂಚ್ಗೆ ಮಾರ್ಕ್ ಮಾಡ್ಕೊಂಡೀನಿ. ರೌಂಡ್ ಶೇಪಲ್ಲಿ ತಗೋಬೇಕು. ಸೊಂಟದ ಭಾಗದಿಂದ ಎಲ್ಲ ಕಡೆಗೂ ಕೂಡ ಈ ರೀತಿ ಸರಿಯಾಗಿ ಇಟ್ಕೊಂಡು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ನಮ್ಮದು ಅಂಬ್ರೆಲಾ ಪಾರ್ಟ್ ಆಯಿತು. ಅಂಬ್ರೆಲಾ ಸ್ಕರ್ಟ್ ಪಾರ್ಟ್ ಲೈನಿಂಗ್ ಬಟ್ಟೆ ಮೇಲೆ. ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ಮತ್ತು ನಾನು ಕಿಡ್ಸ್ಗಳಿಗಾಗಿ ಮತ್ತು 10-11 ವರ್ಷದ ಹುಡುಗಿಗೆ ಅಂಬ್ರೆಲಾ ಫ್ರಾಕ್ ಕೂಡ ಸ್ಟಿಚ್ ಮಾಡೀನಿ. ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡಿ ತೋರಿಸೀನಿ, ಬೇಕಿದ್ರೆ ನೋಡ್ಬೋದು. ಮತ್ತು ಅಂಬ್ರೆಲಾ ಲೆಹೆಂಗಾ ಕೂಡ ಪೂರ 5 ಮೀಟ್ರ್ ಯೂಸ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡೀನಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, 1-2 ಪಲ್ಲುಗಳಲ್ಲಿ ಅಥವಾ 1-2 ಲೇಯರ್ಸ್ಗಳಲ್ಲಿ ಲೈನಿಂಗ್ ಬಟ್ಟೆ ಕಡಿಮೆ ಬೆಳಾಗ್ತೈತಿ. ಅಲ್ಲಿಗೆ ನಾವು ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ. ಪನ್ನ ಕಡಿಮೆ ಇರೋದ್ರಿಂದ ಈ ರೀತಿ ಆಕ್ಕೈತಿ ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡಿಕೊಂಡಾಗ. ಈಗ ಸೀದಾ ಸೈಡನ್ನು, ಉಳಿದಿರುವಂತಹ ಭಾಗದ ಸೀದಾ ಸೈಡನ್ನು ಈ ರೀತಿ ಸರಿಯಾಗಿ ಜೋಡಿಸ್ಕೊಳ್ಳೋಣ. ನೋಡಿರಿ ಈ ರೀತಿ 2 ಸ್ಟ್ರೇಟ್ ಪಾರ್ಟ್ಸ್ಗಳೇ ಇರ್ತಾವೆ. ಅವುಗಳನ್ನು ಸರಿಯಾಗಿ ಜೋಡಿಸ್ಕೊಂಡು ಮತ್ತು ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಲ್ಲ, ಬಟ್ಟೆ ಏನು ಅಟ್ಯಾಚ್ ಮಾಡ್ಕೊಳಕ್ಕೆ ತೊಗೊಂಡಿವಲ್ಲ, ಅದನ್ನು ಅರ್ಧ ಇಂಚ್ ಮೇಲ್ಗಡೆ ಇಟ್ಕೋಬೇಕು. ಯಾಕಂದರೆ ಎರಡನ್ನು ಜಾಯಿಂಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಮಾರ್ಜಿನ್ ಬೇಕಲ್ಲ. ಒಂದು ಅರ್ಧ ಇಂಚು ಮೇಲ್ಗಡೆ ತಗೊಂಡು ಈ ರೀತಿ ಸ್ಟ್ರೇಟ್ ಪಾರ್ಟ್ಸ್ಗಳನ್ನು ಜೋಡಿಸ್ಕೊಂಡು, ನಾವು ಜೋಡಿಸ್ಬೇಕಾಗಿರುವಂತಹ ಭಾಗನೂ ಕೂಡ ಸ್ಟ್ರೇಟಾಗೇ ಐತಿ, ನೀವು ನೋಡ್ತಾ ಇರ್ಬೋದು. ಈ 2 ಸ್ಟ್ರೇಟ್ ಪಾರ್ಟ್ಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ನಾವು ಇದನ್ನು ಪೂರ್ತಿ ಮಾಡ್ಕೋಬೇಕಾಗ್ತೈತಿ. ಯಾಕಂದರೆ ಲೈನಿಂಗ್ ಬಟ್ಟೆಯಲ್ಲಿ ಪನ್ನ ಕಡಿಮೆ ಇರೋದ್ರಿಂದ ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡಲೇಬೇಕಾಗ್ತೈತಿ. ಅಥವಾ ನೀವು ಕ್ರೇಪಲ್ಲಿ ತೊಗೊಂಡ್ರಿ ಅಂತಂದ್ರೆ ಸ್ವಲ್ಪ ಲೆಂಗ್ತಲ್ಲಿ ಜಾಸ್ತಿ ಇರ್ತೈತೆ, ಅದು ಅಲ್ಲಿ ಈ ರೀತಿ ಜಾಯಿಂಟ್ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಕ್ರೇಪ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಕ್ರೇಪ್ ಬಟ್ಟೆ, ಲೈನಿಂಗ್ ಬಟ್ಟೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ನೋಡಿರಿ ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ. ಇನ್ನೊಂದು ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಪೂರ್ತಿ ಅಂಬ್ರೆಲಾ ಕರೆಕ್ಟಾಗಿ ಬಂದೈತಿ. ಈ ಸೈಡಲ್ಲಿ ನಾವು ಜಾಯಿಂಟ್ ಮಾಡಿಕೊಂಡು, ಕಟ್ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಅಂಬ್ರೆಲಾವನ್ನು ಪೂರ್ತಿ ಮಾಡ್ಕೋಬೇಕು. ಮತ್ತೀಗ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಟೋಟಲಿ ನನ್ನ ಹತ್ರ 7 ಮೀಟ್ರ್ ಐತಿ.
ಇದರಲ್ಲಿ ನಾನು 2 ಅಂಬ್ರೆಲಾ ಫ್ರಾಕನ್ನು ಸ್ಟಿಚ್ ಮಾಡಬೇಕಾಗೈತಿ. ಬಟ್ ನಾನು ಈ ಫ್ರಾಕ್ಗಾಗಿ ಯೂಸ್ ಮಾಡಿರುವಂಥದ್ದು ಓನ್ಲಿ 3 ಮೀಟರ್ಸ್. ಈಗ ಓಪನ್ ಸೈಡಿಂದ ನಾವು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಪೂರ್ತಿ ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಮತ್ತು ಓಪನ್ ಸೈಡನ್ನೇ ನಾನು ಫೋಲ್ಡ್ ಮಾಡ್ಕೋತೀನಿ. ಓಪನ್ ಸೈಡಿಂದನೇ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿರುವಂತಹ ಭಾಗದಲ್ಲಿ ಓಪನ್ ಸೈಡಿಂದ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತು ಇದ್ರ ಮೇಲೀಗ ಕಟ್ ಮಾಡ್ಕೊಂಡಿರುವಂತಹ ಅಂಬ್ರೆಲಾ ಶೇಪ್ ಏನಿತ್ತಲ್ಲ ಅದನ್ನು ಈ ರೀತಿ ಸರಿಯಾಗಿ ಜೋಡಿಸಿಡೋಣ. ಮತ್ತು ಕಟ್ ಮಾಡ್ಕೊಂಡಿರುವಂತಹ ಅಂಬ್ರೆಲಾ ಶೇಪನ್ನು ಈ ರೀತಿ ಸ್ಕರ್ಟ್ ಪಾರ್ಟನ್ನು ಕರೆಕ್ಟಾಗಿ ಜೋಡಿಸಿಟ್ಕೋರಿ. ಮತ್ತು ಈಗ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ 1-2 ರಿಂದ 3 ಪಾಯಿಂಟ್ನಷ್ಟು 3 ಇಂಚ್ನಷ್ಟು ಲೆಂಗ್ತನ್ನು ಜಾಸ್ತಿ ತಗೋಬೇಕು. ಲೈನಿಂಗ್ ಬಟ್ಟೆ ಮೇಲೆ ಕಡಿಮೆ ತೊಗೊಂಡಿದ್ವಿ 2-3 ಇಂಚ್. ಇವಾಗ 31 ಇಂಚ್ ರೆಡಿ ಬೇಕು, ಬಟ್ 29 ಇಂಚ್ ತೊಗೊಂಡಿದ್ವಿ. ಈಗ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ 32 ಇಂಚ್ ತೊಗೊಂಡ್ರೂ ಕೂಡ ನಡೀತೈತೆ. 31.5 32 ಇಂಚು ತೊಗೋಬೋದು ನೀವು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಉಳಿದಿರುವಂತಹ ಪಾರ್ಟನ್ನು ನಾನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಈಗ ಯಾಕಂತಂದ್ರೆ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಕಟ್ ಮಾಡ್ಕೋಬೇಕು. ಟಾಪ್ ಪಾರ್ಟಲ್ಲಿ ನೋಡಿರಿ ಈ ರೀತಿಯಾಗಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಟಾಪ್ ಪಾರ್ಟ್ನ ಫೋಲ್ಡೆಡ್ ಸೈಡು ಮತ್ತು ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಎರಡನ್ನೂ ಕೂಡ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಒಟ್ಟಿಗೆ ಸೇರಿಸಿ ಕಟ್ ಮಾಡ್ಕೊಳಾಕ್ತೀನಿ. ಈಗ ಅಂಬ್ರೆಲಾ ಶೇಪ್ ಕಟ್ ಮಾಡ್ಕೊಂಡಿವಲ್ಲ, ಅದಾದಮೇಲೆ ಕ್ರಾಸ್ ಬಟ್ಟೆ ಎಲ್ಲ ಉಳಿದಿರ್ತೈತಲ್ಲ ಅಲ್ಲಿನೇ ನಾನು ಟಾಪ್ ಪಾರ್ಟನ್ನು ಕಟ್ ಮಾಡ್ಕೊಳಾಕ್ತೀನಿ. ವೇಸ್ಟ್ ಮಾಡಬಾರ್ದು, ಬಟ್ಟೆ ಎಲ್ಲೆಲ್ಲರ ಕಟ್ ಮಾಡಿ ವೇಸ್ಟ್ ಮಾಡಬಾರ್ದು. ಆದಷ್ಟು ಎಲ್ಲಿ ಅಡ್ಜಸ್ಟ್ ಆಗ್ತೈತೋ ಅಲ್ಲಿ ನಾವು ಕಡಿಮೆ ಬಟ್ಟೆಯಲ್ಲಿನೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು. ಈಗ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಗಾಗಿ ನಾನು ಉಳಿದಿರುವಂತಹ ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಈಗ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟನ್ನು ತಗೊಂಡು ಆರ್ಮೋಲನ್ನು ಅಳತೆ ಮಾಡ್ಕೊರಿ. ನೋಡಿರಿ 9 ಇಂಚ್ ಬರಾಗ್ತೈತಿ. ಈಗ 9 ಇಂಚ್ಗಿಂತಲೂ ಜಾಸ್ತಿ ಐತಿ. 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡು ಆದಮೇಲೂ ಕೂಡ ಇದು 9 ಇಂಚ್ಗಿಂತಲೂ ಜಾಸ್ತಿ ತೊಗೊಂಡಿನಿ. ಯಾಕಂತಂದ್ರೆ ನಾನು ಪಫ್ ಸ್ಲೀವ್ಸ್ ಮಾಡಬೇಕಾಗೈತಿ. ನೀವು ಸಿಂಪಲ್ ಸ್ಲೀವ್ ಮಾಡಾಕ್ತಿದ್ರಿ ಅಂತಂದರೆ 9 ಇಂಚ್ ತೊಗೋರಿ ಸಾಕು. ಬಟ್ ನಾನಿಲ್ಲಿ 2 ರಿಂದ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಪಫ್ ಸ್ಲೀವ್ಸ್ಗಾಗಿ. ನಾರ್ಮಲ್ ಸ್ಲೀವ್ ಅಂದರೆ ನೀವು 9 ಇಂಚ್ಗೆ ಫೋಲ್ಡ್ ಮಾಡ್ಕೊರಿ. 4 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾನು ಬಾಕ್ಸ್ ಮಾಡ್ಕೊಂಡಿನಲ್ಲ ಅಲ್ಲಿ ತನನೇ ನಾರ್ಮಲ್ ಸ್ಲೀವ್ ಬರ್ತೈತಿ. ಬಟ್ ಪೂರ್ತಿ ಫೋಲ್ಡೆಡ್ ಸೈಡ್ ಬರಬೇಕದು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಲೆಂಗ್ತನ್ನು ನಾನು 5 ಇಂಚ್ ತೊಗೊಂಡಿನಿ ಮತ್ತು ಸ್ಲೀವ್ಸ್ ರೌಂಡ್ಗಾಗಿ 3 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಕಾರ್ನರಿಂದ ನಮ್ಮದು ಆರ್ಮೋಲ್ ಫಿಟ್ಟಿಂಗ್ ಏನಿರ್ತೈತಿ 14 ಐತಿ. ನಾನು ಅದರ ಅರ್ಧ 7 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಶೇಪನ್ನು ತೊಗೊಂಡಿನಿ. ತುಂಬಾ ಈಸಿಯಾಗಿ ನೀವು ಸ್ಲೀವನ್ನು ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಸ್ಲೀವ್ ಶೇಪನ್ನು ತೊಗೊಂಡು ಮಾರ್ಜಿನ್ ಲೈನ ಫಿಟ್ಟಿಂಗ್ ಲೈನನ್ನು ಕೂಡ ನೀವು ಮಾರ್ಕ್ ಮಾಡ್ಕೊಳ್ರಿ. ಮತ್ತು ಈಗ ಎಕ್ಸ್ಟ್ರಾ ಪಫ್ಗಾಗಿ ನಾನು ಏನು ತೊಗೊಳಾಕ್ತೀನಿ 2 ರಿಂದ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಫೋಲ್ಡೆಡ್ ಸೈಡ್ ಕಡೆಗೆ. ಫೋಲ್ಡೆಡ್ ಸೈಡ್ ಕಡೆಗೇ ನಾವು ಎಕ್ಸ್ಟ್ರಾ ಬಿಟ್ಟು ಉಳಿದಿರುವಂತಹ ಭಾಗದಲ್ಲಿ ನಾರ್ಮಲ್ ಸ್ಲೀವ್ ಥರನೇ ಮಾರ್ಕ್ ಮಾಡ್ಕೋಬೇಕು. ಮತ್ತು ಉದ್ದದಲ್ಲಿನೂ ಕೂಡ 2 ಇಂಚ್ ಜಾಸ್ತಿ ತೊಗೊಂಡಿನಿ ನೋಡಿರಿ. ಈ ರೀತಿ ತೊಗೊಂಡು ಈ ಪಾಯಿಂಟನ್ನು ನಾನು ಇಲ್ಲಿಗೆ ಸೇರಿಸ್ಕೋತೀನಿ. ನಾವೇನು ಡೌನ್ ತೊಗೋತೀವಲ್ಲ ನಾರ್ಮಲ್ ಸ್ಲೀವನ್ನು ಅಲ್ಲಿಗೆ ಈ ಪಾಯಿಂಟನ್ನು ಸೇರಿಸ್ಕೋಬೇಕು. ಈ ರೀತಿಯಾಗಿ ನಾನು ಪಫ್ ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಈ ಡೌನಲ್ಲಿ ಏನು ಮಾರ್ಕ್ ಮಾಡಿ ತೋರಿಸಿನಲ್ಲ ನಾನು ಅಲ್ಲಿ ತನಕ ನಮ್ಮದು ಪಫ್ ಬರ್ತೈತಿ. ಫೋಲ್ಡೆಡ್ ಸೈಡ್ ಕಡೆಯಿಂದ ಅಲ್ಲಿ ತನಕ 2 ಸೈಡಲ್ಲೂ ಕೂಡ ಪಫ್ ಬರ್ತೈತಿ. ಇನ್ನೊಮ್ಮೆಗೆ ತೋರಿಸ್ತೀನಿ ನೋಡಿರಿ. ಫೋಲ್ಡೆಡ್ ಸೈಡ್ ಕಡೆಯಿಂದ ಇಲ್ಲಿ ಕಟ್ ಮಾಡ್ಕೊಂಡಿನಲ್ಲ ಅಲ್ಲಿವರೆಗೂ ನಮ್ಮದು ಪಫ್ ಬರ್ತೈತಿ. ನಾರ್ಮಲ್ ಸ್ಲೀವ್ಸ್ಗೆ ಏನು ಸೇರಿಸ್ಕೊತೀವಲ್ಲ ಅಲ್ಲಿ ತನಕ ಪಫ್ಸ್ ತೊಗೋಬೇಕು ನಾವು. ಟೋಟಲಿ ಈಗ 2 ಸ್ಲೀವ್ಗಾಗಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ಈಗ ಕಟಿಂಗ್ ಪೂರ್ತಿಯಾಗಿ ಮುಗೀತು ಲೈನಿಂಗ್ ಬಟ್ಟೆ ಮೇಲೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಇದು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡಿರೋಂತಹ ಟಾಪ್ ಪಾರ್ಟ್, ಸ್ಕರ್ಟ್ ಪಾರ್ಟ್ ಮತ್ತು ಇದು
ಸ್ಕರ್ಟ್ ಪಾರ್ಟ್ಗಾಗಿ ಜಾಯಿಂಟ್ ಮಾಡ್ಕೋಬೇಕಾಗಿರುವಂತಹ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಥವಾ ಪ್ಯಾಚ್ ವರ್ಕ್ಗಾಗಿ ಕಟ್ ಮಾಡ್ಕೊಂಡಿರುವಂತಹ ಭಾಗ ಮತ್ತು ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಅಂಬ್ರೆಲಾ ಸ್ಕರ್ಟ್ ಪಾರ್ಟ್, ಅದರ ಜೊತೆಗೆ ಸ್ಲೀವ್ಸ್. ಇದರಲ್ಲಿ ನಾನು ಪಫ್ ಸ್ಲೀವ್ಸ್ ಮಾಡಾಕ್ತೀನಿ, ನೀವು ಬೇಕಿದ್ದರೆ ಸಿಂಪಲ್ ಸ್ಲೀವ್ ಕೂಡ ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗನ್ನು ತೋರಿಸ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.